ಕಾಂತಾರ ಚಾಪ್ಟರ್ 1 ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ರಿಷಬ್ ಶೆಟ್ಟಿ ಅವರು. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ಕೂಡ ರಿಷಬ್ ಶೆಟ್ಟಿ ಅವರು. ನಾನು ನಿಮ್ಮೆಲ್ಲರಿಗೂ ಒಂದು ಚಾಲೆಂಜ್ ಕೊಡ್ತೀನಿ. ನೀವು ಸಿನಿಮಾ ನೋಡಿದ್ಮೇಲೆ ನಿಮಗೆ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವರು ಇಷ್ಟ ಆಗ್ತಾರಾ ಅಥವಾ ಆಕ್ಟರ್ ರಿಷಬ್ ಶೆಟ್ಟಿ ಅವರು ಇಷ್ಟ ಆಗ್ತಾರ ಅಂತ ಕಮೆಂಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್. ಇವತ್ತಿನ ಚಿತ್ರ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1. ನನಗೆ ಕತೆ ಬಗ್ಗೆ ಯಾವುದೇ ಸ್ಪಾಯ್ಲರ್ಗಳನ್ನ ಮಾಡಕ್ಕೆ ಇಷ್ಟ ಇಲ್ಲ. ಜೊತೆಗೆ ನಾನು ಇಲ್ಲಿ ಸಿನಿಮಾದ ಪ್ಲಾಟ್ ಬಗ್ಗೆ ಅಥವಾ ಅದ್ರ ಕತೆ ಬಗ್ಗೆನೂ ಕೂಡ ಮಾತಾಡೋದಿಲ್ಲ. ಈ ಸಿನಿಮಾ ಈ ಹಿಂದೆ ಬಂದಂತ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂದ್ರೆ ಅದರ ಹಿಂದಿನ ಭಾಗದ ಕತೆ. ಇಲ್ಲಿ ಭೂತ, ದೈವ, ಕೋಲ, ಅದರ ಆಚರಣೆಗಳು, ಅದರ ಉಗಮ ಹೇಗಾಯ್ತು ಅನ್ನೋದನ್ನ ಈ ಕಥೆಯಲ್ಲಿ ತೋರಿಸಿದ್ದಾರೆ. ಸಿನಿಮಾ ಬಗ್ಗೆ ಏನ್ ಹೇಳೋದು ಗುರು, ನನಗೆ ರಿಷಬ್ ಶೆಟ್ಟಿ ಅವರು ಆ ವ್ಯಕ್ತಿ ಮನುಷ್ಯನ ಅಂತಾನೆ ಡೌಟ್ ಬರುತ್ತೆ. ಸಿನಿಮಾನ ಎಷ್ಟು ಅದ್ಭುತವಾಗಿ ತೋರಿಸಿದಾರೆ ಅಂದ್ರೆ ಇನ್ನು ನಾವು ಅದೇ ಗುಂಗಲ್ಲಿ ಇದೀವಿ. ನಾನು ಈ ಹಿಂದೆ ಸಿನಿಮಾದ ಟ್ರೈಲರ್ ರಿವ್ಯೂ ಮಾಡಿದಾಗ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಮತ್ತು ಈ ಸಿನಿಮಾದ ಬಗ್ಗೆ ಮಾತಾಡಿದ್ದೆ. ಅದನ್ನ ಅವಾಗ್ಲೂ ಹೇಳ್ತಿದ್ದೀನಿ, ಈಗಲೂ ಹೇಳ್ತಿದ್ದೀನಿ. ಈ ಸಿನಿಮಾ ಬೇರೆ ಲೆವೆಲ್ ಅಲ್ಲೇ ಇದೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡಕ್ ಹೋದ್ರೆ ಮೇನ್ ಇದರ ರೈಟಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಈ ಸಿನಿಮಾದಲ್ಲಿ ಅವ್ರು ಅಂದ್ಕೊಂಡಿರೋದಕ್ಕಿಂತ ಒಂದು ಪಟ್ಟು ಜಾಸ್ತಿ ತೆರೆ ಮೇಲೆ ತಗೊಂಡ್ಬಂದಿದ್ದಾರೆ ಅಂತ 100% ನಂಗೆ ಅನ್ಸುತ್ತೆ. ಇದರ ಕತೆ ಕೂಡ ಸ್ಟ್ರಾಂಗ್ ಆಗಿದೆ, ಜೊತೆಗೆ ಅದರ ಎಕ್ಸಿಕ್ಯೂಷನ್ ಕೂಡ ಪರ್ಫೆಕ್ಟ್ ಆಗಿದೆ. ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಸ್ಟ್ರೆಂತ್ ಅಂದ್ರೆ ಅದು ಅವ್ರು ಹೇಳಿರೋ ಹಾಗೆ, ಮತ್ತೆ ನಾವು ಅದನ್ನ ವಿಟ್ನೆಸ್ ಮಾಡಿರೋ ಹಾಗೆ ಸಿನಿಮಾಟೋಗ್ರಾಫರ್ ಅರವಿಂದ್ ಕಶ್ಯಪ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀಶ್ ಲೋಕನಾಥ್. ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಅದು ನಿಮಗೆ ಗೊತ್ತಾಗುತ್ತೆ. ಮ್ಯೂಸಿಕ್ ಮತ್ತೆ ಸಿನಿಮಾಟೋಗ್ರಫಿ ಈ ಸಿನಿಮಾದ ಮತ್ತೊಂದು ದೊಡ್ಡ ಸ್ಟ್ರೆಂತ್. ಒಂದೊಂದು ಫ್ರೇಮ್ಗಳು ಮುತ್ತು ತರ ಇದೆ. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಔಟ್ಪುಟ್ ನಾನು ನೋಡಿದ್ದು. ಬೇಕಾದ್ರೆ ನೀವು ಯಾವ ಸಿನಿಮಾ ಬೇಕಾದ್ರೂ ಕಂಪೇರ್ ಮಾಡ್ಕೊಂಡು ನೋಡಿ, ಇಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಲ್ಲಿ ತೆಗೆದಿರೋ ಪ್ರತಿಯೊಂದು ಫ್ರೇಮ್ಗಳು ಕೂಡ ಅದ್ಭುತವಾಗಿದೆ. ಅದು ಡೇ ಶಾಟ್ಸ್ ಆಗಲಿ ಅಥವಾ ನೈಟ್ ಶಾಟ್ಸ್ ಆಗಲಿ, ಅದಕ್ಕೆ VFX ಕೂಡ ಆ್ಯಡ್ ಆಗಿ ಅದರ ರಿಚ್ನೆಸ್ಸೇ ಬೇರೆ ಲೆವೆಲ್ ಆಗಿದೆ. ಇನ್ನು ಅಜ್ನೀಶ್ ಅವರ ಮ್ಯೂಸಿಕ್ಕು, ಅಜ್ನೀಶ್ ಅವರ ಸಿನಿಮಾ ಜರ್ನಿಯಲ್ಲಿ ಮತ್ತು ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಆಗುತ್ತೆ ಮತ್ತು ಯಾವಾಗಲೂ ಕೂಡ ಟಾಪಲ್ಲಿ ಇರುತ್ತೆ. ಅದು ಮೇ ಬಿ ಇನ್ನು ಹಿಂದೆ ಆದರೂ ಮತ್ತು ಮುಂದೆ ಆದರೂ ಕೂಡ ಕೆಲವೊಂದು ಸೀನ್ಗಳಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರ್ತಿದ್ದ ಮ್ಯೂಸಿಕ್ಕು ಆ ಸೀನ್ನ ಇನ್ನೆಲ್ಲಿಗೋ ತೊಗೊಂಡೋಯ್ತು. ಜೊತೆಗೆ ಈ ಥರದ ಸೀನ್ಗಳು ಮತ್ತು ಈ ಥರದ ಮ್ಯಾಜಿಕ್ಗಳು ಸಿನಿಮಾ ಹತ್ರ ತುಂಬ ಇದೆ. ಈ ಥರದ ಸಿನಿಮಾಗಳಲ್ಲಿ ಸಾಂಗ್ಸ್ ಹೇಗೆ ಮಾಡ್ತೀವಿ, ಅದನ್ನು ಸಿನಿಮಾ ಒಳಗಡೆ ಹೇಗೆ ತೊಗೊಬರೋದು ಮತ್ತು ಅದರ ಪ್ಲೇಸ್ಮೆಂಟ್ ಹೇಗೆ ಅನ್ನೋದೇ ದೊಡ್ಡ ಚಿಂತೆ ಆಗುತ್ತೆ. ಈ ಸಿನಿಮಾದ ಸಾಂಗ್ಸ್ಗಳು ಬೆಸ್ಟ್ ಆಗಿದ್ವು ಮತ್ತು ಅದರ ಪ್ಲೇಸ್ಮೆಂಟ್ ಕೂಡ ಪರ್ಫೆಕ್ಟ್ ಆಗಿತ್ತು. ಈ ಸಾಂಗ್ಸ್ಗಳಿಂದ ಸಿನಿಮಾದ ಫ್ಲೋಗೆ ಯಾವುದೇ ರೀತಿಯ ತೊಂದರೆ ಅಂತೂ ಆಗಲಿಲ್ಲ. ಇನ್ನು ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬಂದ ರಥದ ಎಪಿಸೋಡು ಸಖತ್ ಮಜವಾಗಿತ್ತು. ಅಲ್ಲಿ ತಂದಂತಹ ಫನ್ ಮತ್ತು ಕ್ರಿಯೇಟಿವ್ ಎಲಿಮೆಂಟ್ಸ್ಗಳು ತುಂಬ ಚೆನ್ನಾಗಿದ್ವು. ಅಲ್ಲೊಂದು ಫೈಟ್ ಇದೆ, ಆದರೆ ಅದು ಸೀರಿಯಸ್ ಫೈಟ್ ಅಲ್ಲ. ಸಿನಿಮಾದ ಈ ರೀತಿಯ ಒಂದಷ್ಟು ಎಪಿಸೋಡ್ಗಳಲ್ಲಿ ರಿಷಬ್ ಶೆಟ್ಟಿ ಅವ್ರನ್ನ ಆ ರೀತಿ ನೋಡೋಕೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಈ ಸಿನಿಮಾದಲ್ಲಿ ತಂದಂತಹ ಕಾಮಿಡಿ ಎಲಿಮೆಂಟ್ಸ್ಗಳು ತುಂಬ ಚೆನ್ನಾಗಿದ್ವು. ಇನ್ನು ಕ್ಯಾರೆಕ್ಟರ್ಗಳ ವಿಷಯಕ್ಕೆ ಬಂದರೆ ಸಿನಿಮಾ ಪೂರ್ತಿ ರಿಷಬ್ ಶೆಟ್ಟಿ ಅವರೇ ಆವರಿಸ್ಕೊಬಿಟ್ಟಿದ್ದಾರೆ. ನಾನು ಅವಾಗಲೇ ಹೇಳಿದೆ, ನಿಮಗೆ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವ್ರು ಇಷ್ಟ ಆಗ್ತಾರಾ ಅಥವಾ ಆ್ಯಕ್ಟರ್ ರಿಷಬ್ ಶೆಟ್ಟಿ ಅವರು ಇಷ್ಟ ಆಗ್ತಾರ ಅಂತ. ಇದು ಹೆಂಗಿದೆ ಅಂದರೆ ಇಬ್ರಿಗೂ ಒಂಥರ ಪೈಪೋಟಿ ಇದೆ. ಒಂದು ಸೀನಲ್ಲಿ ನಾನು ಮುಂದೆ ಅಂತ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವ್ರು ಬಂದರೆ, ಇನ್ನೊಂದು ಸೀನಲ್ಲಿ ನಾನು ಮುಂದೆ ಅಂತ ಆ್ಯಕ್ಟರ್ ರಿಷಬ್ ಶೆಟ್ಟಿ ಅವ್ರು ಬರ್ತಾರೆ. ಅದೇನೇ ಆಗಲಿ, ಇಲ್ಲಿ ಎರಡು ಕಡೆ ಇರೋದು ಕೂಡ ರಿಷಬ್ ಶೆಟ್ಟಿ ಅವರೇ. ರಿಷಬ್ ಶೆಟ್ಟಿ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ದೊಡ್ಡ ಅಸೆಟ್ ಅನ್ನೋದು ನಮಗೆಲ್ಲರಿಗೂ ಈ ಹಿಂದೆನೇ ಗೊತ್ತಿತ್ತು ಮತ್ತು ಈ ಸಿನಿಮಾಯಿಂದ ಅದು ಇನ್ನಷ್ಟು ಪ್ರೂವ್ ಆಯಿತು. ಇನ್ನು ಗುಲ್ಶನ್ ದೇವಯ್ಯ ಅವರ ಕುಲಶೇಖರ ಪಾತ್ರ, ಈ ಪಾತ್ರದ ಬಗ್ಗೆ ನಾನು ಸಿನಿಮಾ ಟ್ರೈಲರ್ ರಿವ್ಯೂ ಮಾಡಿದಾಗಲೇ ಮಾತಾಡಿದ್ದೆ. ಇದರ ರೈಟಿಂಗ್ ಚೆನ್ನಾಗಿದೆ ಮತ್ತು ಅದನ್ನು ಅವರು ತುಂಬ ಚೆನ್ನಾಗಿ ಅಭಿನಯಿಸಿದರು. ಮಹಾರಾಣಿ ಕನಕಾವತಿಯಾಗಿ ರುಕ್ಮಿಣಿ ವಸಂತ ಅವರ ಪಾತ್ರನೂ ಕೂಡ ಚೆನ್ನಾಗಿತ್ತು ಮತ್ತು ಆ ಪಾತ್ರದಿಂದ ಒಂದು ಸರ್ಪ್ರೈಸ್ ಎಲಿಮೆಂಟ್ ಕೂಡ ಸಿಕ್ತು. ಸಿನಿಮಾದಲ್ಲಿ ಸಾಕಷ್ಟು ವಾವ್ ಎಲಿಮೆಂಟ್ಸ್ಗಳಿವೆ, ಎಕ್ಸೈಟಿಂಗ್ ಬ್ಲಾಕ್ಸ್ಗಳಿವೆ. ಸೀಟ್ ಎಡ್ಜ್ ಅನ್ನೋದೆಲ್ಲ ಬಿಟ್ಬಿಡಿ, ಇದು ಬೇರೆ ಲೆವೆಲ್ಲೇ ಇದೆ. ಸಿನಿಮಾ ಕತೆ ಮತ್ತು ಅಲ್ಲಿನ ವಿಷಯಗಳು ನಮ್ಮನ್ನ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡೋಯ್ತು. ಇಂಟರ್ವಲ್ ಬ್ಲಾಕ್ ಸಖತ್ ಎಕ್ಸೈಟಿಂಗ್ ಆಗಿತ್ತು. ಇಂಟರ್ವಲ್ ಆದ ನಂತರ ಬಂದಂತಹ ಗುಳಿಗ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟೇ. ಆ ಎಪಿಸೋಡ್ಗಳಲ್ಲಿ ಮತ್ತು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬಂದ ಆ ಎಪಿಸೋಡ್ಗಳನ್ನು ನೋಡಿದ್ಮೇಲೆ ರಿಷಬ್ ಶೆಟ್ಟಿ ಅವ್ರು ಯಾವ ಲೆವೆಲ್ಗೆ ನಮಗೆ ಇಷ್ಟ ಆಗ್ತಾರೆ ಅಂದರೆ, ಮತ್ತು ಅವ್ರನ್ನ ನಾವು ಬೇರೆ ರೀತಿನೇ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಈ ಸಿನಿಮಾದ ಆ್ಯಕ್ಷನ್ ಬಗ್ಗೆ ಮಾತಾಡಲೇಬೇಕು. ಈ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ಗಳ ಕೊರಿಯೋಗ್ರಫಿ ಇದೆ. ಅದನ್ನ ಎಷ್ಟು ಅದ್ಭುತವಾಗಿ ರಿಷಬ್ ಶೆಟ್ಟಿ ಅವ್ರು ಮಾಡಿದಾರೆ ಅಂದರೆ, ಅದು ನೈಟಲ್ಲಿ ಮಾಡಿರೋ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಅಥವಾ ಡೇನಲ್ಲಿ ಮಾಡಿರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳಾಗಲಿ ಎಲ್ಲನೂ ಅದ್ಭುತವಾಗಿತ್ತು. ಓವರ್ ಆಲ್ ಸೆಕೆಂಡ್ ಹಾಫ್ ಸ್ಪೀಡು ಮತ್ತು ಅದರ ಗ್ರಾಫ್ ಬೇರೆ ಲೆವೆಲಲ್ಲೇ ಇದೆ. ನನಗೆ ಪ್ರೀ ಕ್ಲೈಮ್ಯಾಕ್ಸ್ನ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ಮನತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟೇ. ಆ ಅದ್ಭುತನ ಕಣ್ ತುಂಬ್ಕೋಬೇಕಷ್ಟೇ. ಸಿನಿಮಾ ನೋಡಬೇಕಾದ್ರೆ ನಾನು 3-4 ಕಡೆ ಎಮೋಷ್ನಲ್ ಅದೆ, ಆದರೆ ಅದು ಯಾವುದೇ ಎಮೋಷ್ನಲ್ ಸೀನ್ಸ್ಗಳಿಂದ ಅಲ್ಲ.
ಸಿನಿಮಾ ನೋಡಿರೋರಿಗೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಅದರ ಅನುಭವ ಆಗಿರುತ್ತೆ. ಅದು ಆಗಿದ್ದು ಅಲ್ಲಿನ ದೈವದ ಛಾಯೆಯಿಂದ. ಸಂಭಾಷಣೆಯಲ್ಲೇ ಸಾಕಷ್ಟು ಸೆನ್ಸಿಬಲ್ ವಿಷಯಗಳನ್ನ ಹೇಳಿದ್ದು ಮತ್ತು ಕೆಲವು ಸೀನ್ಗಳಲ್ಲಿ ಅದನ್ನು ತೋರಿಸಿದ್ದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ನೀವು ನಮ್ಮಲ್ಲಿಗೆ ಬರ್ಬೋದು, ನಾವು ನಿಮ್ಮಲ್ಲಿಗೆ ಬರಬಾರ್ದು ಅನ್ನೋದು. ಒಂದು ಸೀನಲ್ಲಿ ಒಂದು ಕಡೆಯಿಂದ ನಡ್ಕೊ ಬರ್ತಿರುವಂತಹ ರಾಜಮನೆತನದವರು ಮತ್ತು ಇನ್ನೊಂದು ಕಡೆಯಿಂದ ಬರ್ತಿರುವಂತಹ ಕಾಡು ಜನಗಳು ನಡ್ಕೊಂಬರ್ತಿರೋದನ್ನ ಮತ್ತು ಅವರು ನಡ್ಕೊಂಬರ್ತಿರೋ ಹಾದಿಯನ್ನು ತೋರಿಸಿದ ರೀತಿ, ಅದರಲ್ಲಿ ಒಂದು ಸೆನ್ಸಿಬಲ್ ವಿಷಯ ಕೂಡ ಇತ್ತು. ಕನಕವತಿ ಚೇಂಜ್ ಓವರ್ನಲ್ಲಿ ಬಂದಂತಹ ಟ್ರಾನ್ಸಿಷನ್ಗಳು ಚೆನ್ನಾಗಿದ್ವು. ಇದನ್ನ ನಾವು ಮುಟ್ಟಬಹುದಾ ಅಂತೇಳಿ ರಾಜರ ಆಸ್ಥಾನದಲ್ಲಿ ಬೆರ್ಮೆ ಕೇಳಿದ್ದು. ಅಲ್ಲಿಂದ ಬ್ರಹ್ಮ ರಾಕ್ಷಸ, ಗಡಿ, ಕಡಪದ ಜನಾಂಗ, ಈಶ್ವರನ ಹೂದೋಟ, ಕಾಂತಾರದ ಕತ್ತಲೆ ಎಲ್ಲವೂ ನಮ್ಮನ್ನ ಕಾಡುತ್ತೆ. ಇನ್ನು ಸಾಕಷ್ಟು ವಾವ್ ಎಲಿಮೆಂಟ್ಸ್ಗಳು ಸಿನಿಮಾದಲ್ಲಿವೆ. ಅವನ್ನೆಲ್ಲ ಹೇಳ್ತಾನೆ ಹೋಗ್ಬೇಕು ಅಂತ ಅನ್ಸುತ್ತೆ. ಆದರೆ ಅವನ್ನ ನೀವು ಸಿನಿಮಾದಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಕಾಂತಾರ ಚಾಪ್ಟರ್ 2 ಕೂಡ ಬರ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದಾರೆ. ಮುಂದೆ ಈ ವಿಷಯ ಅಧಿಕೃತವಾಗಿ ಬರುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದೊಂದು ದಂತಕತೆ. ಇಲ್ಲಿ ಸಿನಿಮಾದ ಬಜೆಟ್ ಎಷ್ಟು ದೊಡ್ಡದು ಅನ್ನೋದಕ್ಕಿಂತ ಆ ಬಜೆಟಲ್ಲಿ ಸಿನಿಮಾನ ಹೇಗೆ ಕಟ್ಕೊಡ್ತೀವಿ ಅನ್ನೋದಷ್ಟೇ ಮುಖ್ಯ. ಈ ಹಿಂದೆ ಬಂದಿರೋ ದೊಡ್ಡ ದೊಡ್ಡ ಸಿನಿಮಾಗಳು ಅಷ್ಟು ದೊಡ್ಡ ಬಜೆಟ್ ಹಾಕಿ ಸಿನಿಮಾದಲ್ಲಿ ಉಪ್ಪು ಖಾರ ಇಲ್ಲದೆ ಇರೋದನ್ನು ನಾವು ನೋಡಿದ್ದೀವಿ. ಹಂಗೆ ನೋಡೋಕ್ಕೋದ್ರೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ನಲ್ಲೂ ಆ ಬಜೆಟ್ಟು, ಆ ಅದ್ದೂರಿತನ, ಆ ವೈಭವ ಕಾಣುತ್ತೆ. ಈ ವಿಷಯದಲ್ಲಿ ಹೊಂಬಾಳೆ ಫಿಲ್ಮ್ಸು ಮತ್ತು ವಿಜಯ್ ಕಿರಗುಂದೂರು ಅವ್ರನ್ನು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಕೇವಲ ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಥವಾ ದೊಡ್ಡ ಸಿನಿಮಾ ಮಾಡ್ತೀನಿ ಅಂದರೆ ಆಗಲ್ಲ. ಸಿನಿಮಾಗೆ ಹಣ ಹಾಕೋದ್ರ ಜೊತೆಗೆ ಸಿನಿಮಾ ಮೇಲೆ ಪ್ರೀತಿ ಇದ್ದರೆ ಮಾತ್ರನೇ ಈ ಥರ ಸಿನಿಮಾ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸಾಕಷ್ಟು ದೊಡ್ಡ ಸಿನಿಮಾಗಳು ಮತ್ತು ಕೆಲವೊಂದು ಸೀಕ್ವೆಲ್ ಮತ್ತು ಪ್ರೀಕ್ವೆಲ್ ಸಿನಿಮಾಗಳು ಬಂದಾಗ ನೀವು ಸಿನಿಮಾ ಮೇಲೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಹೋಗಿ ನೋಡಿ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತಿದ್ದೀನಿ, ನೀವು ಈ ಸಿನಿಮಾ ಮೇಲೆ 100% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ, ಮತ್ತೆ ಆ ಎಕ್ಸ್ಪೆಕ್ಟೇಷನ್ಗೆ ಆ ಸಿನಿಮಾ ರೀಚ್ ಆಗೇ ಆಗುತ್ತೆ ಅಂತ. ಓವರ್ ಆಲ್ ಕಾಂತಾರ ಚಾಪ್ಟರ್ 1 ಸಿನಿಮಾ ಅದ್ಭುತ ಎಕ್ಸ್ಪೀರಿಯನ್ಸು. ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ, ನಮ್ಮ ಮಣ್ಣಿನ ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಈಗ ಅಮ್ಮ ಬಂದಿದ್ದಾರೆ, ಮುಂದೆ ಅಜ್ಜ ಬರ್ತಾರೆ ಅನ್ನೋದಕ್ಕೂ ಕೂಡ ಒಂದು ಸೂಚನೆ ಇದೆ.